ನನ್ನ ಹೆಸರು ಧನುಷ್ ಎಂ ಪೂಜಾರಿ. ನನಗೆ 5 ವರ್ಷದ ಹಿಂದೆ ಅಕ್ಟೋಬರ್ 2021ನಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. ನಮಗೂ ಸ್ವಲ್ಪ ಟೆನ್ಷನ್ ಆಯಿತು. ಅದರಿಂದ ನಾನು ದುಬೈಗೆ ಒಂದು ಸ್ವಲ್ಪ ನೋಡಿ ಬಂದೆ. ಏನಾದರೂ ನನ್ನ ಮಗ ಉಳಿಬೇಕು, ಅವನು ಇದಾಗಬೇಕು, ಅವನಿನ್ನು ಜೀವನದಲ್ಲಿ ಏನು ನೋಡಿ ಅಂತೇಳಿ ನಾ ಧೈರ್ಯದಿಂದ ಮುಂದೆ ಬಂದೆ. ಆಮೇಲೆ ಮೋರೋವರ್ ಅಂದರೆ ನನ್ನ ತಮ್ಮ ಬೇರೆ ಮಕ್ಳ ಥರ ಆಟ ಆಡೋಕ್ಕಾಗ್ತಾ ಇಲ್ಲ. ಈ ಥರ ಡಯಾಲಿಸಿಸ್ ಮಾಡ್ಕೊಬಂದು ಅಂದರೆ ತಲೆನೋವು ಬರ್ತಾಯಿತ್ತು, ಮಲ್ಕೋತಾ ಇದ್ದ. ಅದನ್ನೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ತಾಯಿತ್ತು. ನಾನು ಇವಾಗ ಸೆಕೆಂಡ್ PU ಓದ್ತಾ ಇದ್ದೀನಿ. ಅದರ ರಿಸಲ್ಟ್ ಬಂದಿದೆ. ಅದರಲ್ಲಿ ನಾನು 98% ಸ್ಕೋರ್ ಮಾಡಿದ್ದೇನೆ. 589 ಔಟ್ ಆಫ್ 600. ಅಂದರೆ ನನಗೆ ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದರಿಂದ ನಾನು ಡೈಲಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ನನಗೆ. ಅಂದರೆ ಯಾಕಂದರೆ ನಮಗೆ ಅದು ಹೈಡ್ರೇಟ್ ಆಗಿರಬೇಕಿತ್ತು ವಾಟ್ರಿಂದ, ಮತ್ತು ಯೂರಿನ್ಗೆ ಹೋಗೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಫಸ್ಟ್ ಬಂದು ನನಗೆ ಹುಟ್ಟಿನಿಂದ ಅಷ್ಟು ಬೆಳವಣಿಗೆ ಇದ್ದಿಲ್ಲ ನಂದು. ಒಂದು ಊಟನೂ ನನಗೆ ಮೊದಲು ನಾರ್ಮಲ್ ಮಕ್ಕಳ ಥರ ಸೇರ್ತಿದ್ದಿಲ್ಲ. ಅಂದರೆ ನಾನು ತಿನ್ಬೇಕು ಅನ್ಸ್ಕೊಳ್ತಿದ್ದೆ, ಬಟ್ ಅಷ್ಟು ಸೇರ್ತಿದ್ದಿಲ್ಲ ನನಗೆ. 12 ಇಯರ್ಸ್ ಇದ್ದಾಗ ನಮಗೆ ಅಂದರೆ ಸಡನ್ ಆರಾಮ್ ತಪ್ಪೋಯ್ತು, ಹೊಟ್ಟೆ ನೋವು ಕಾಡಿಸ್ಕೊಳ್ತು, ಮತ್ತು ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಿತ್ತು. ಅದನ್ನು ಇದು ತಲೆನೋವು, ಮುಖ ಊತ ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಸಿಟಿಲಿ ಕೇಳಿದಾಗ ಡಾಕ್ಟ್ರ್ ಹೇಳಿದರು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಕ್ಕೆ ಹೇಳಿದರು. ಯೂರಿನ್ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಕ್ರಿಯೇಟಿನ್ ಬಂದು 13 ಪಾಯಿಂಟ್ ಸಮಥಿಂಗ್ ಇದೆ ಅಂತ. ಅವಾಗ ಹೇಳಿದರು ಡಾಕ್ಟ್ರು ನೀವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ. ಅಲ್ಲಿ ಹೋದಾಗ ಅವ್ರು ಹೇಳಿದರು ಎಲ್ಲ ಟೆಸ್ಟ್ ಮಾಡಿ ಕಿಡ್ನಿ ಇದಾಗಿದೆ, 2 ಕಿಡ್ನಿ ಇದು ವರ್ಕಿಂಗಲ್ಲಿಲ್ಲ, ಸೊ ನೀವು ಡಯಾಲಿಸಿಸ್ ಮಾಡಬೇಕಾಗುತ್ತೆ, ಬೇರೆ ಏನು ಆಪ್ಷನ್ ಇಲ್ಲ ಅಂತ ಹೇಳಿದರು. ಡಯಾಲಿಸಿಸ್ ಮಾಡಿದಾಗ ತುಂಬ ತಲೆನೋವು, ಆರೋಗ್ಯ ಸಮಸ್ಯೆ ಎಲ್ಲ ಜಾಸ್ತಿ ಆಗಿತ್ತು. ಅಲ್ಲಿ ಪ್ರದೀಪ್ ಪೂಜಾರಿ ಅಂತ ನಮ್ಮ ಮಾವ, ಅವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅವರು ಇದು ನನ್ನ ಕಷ್ಟ ನೋಡಿ ಇಲ್ಲೆಲ್ಲ ಬೆಂಗಳೂರಲ್ಲಿ ಎಲ್ಲ ಹಾಸ್ಪಿಟಲ್ಗೆ ಮೀಟಾಗಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ನಮ್ಮನ್ನು ಬೆಂಗಳೂರಿಗೆ ಕರ್ಸ್ಕೊಂಡ್ರು. ಇಲ್ಲಿ ಬೆಂಗಳೂರಲ್ಲಿ ಬಂದು ನಾನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಡಯಾಲಿಸಿಸ್ ಪಡ್ಕೊಂಡೆ. ಅಲ್ಲಿ ನಾವು ಡಯಾಲಿಸಿಸ್ ಪಡ್ತಿರುವಾಗ ನಮಗಲ್ಲಿ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅಂತ ಮೀಟ್ ಆದರು. ಅವರು ನಮ್ಗೆ ಹೇಳಿದರು ನಿಮಗೆ ಇನ್ನೊಂದು ಆಪ್ಷನ್ ಇದೆ, ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ ಹೇಳಿದರು. ಮನೆಯಲ್ಲೆಲ್ಲ ಮಾತಾಡಿ ನಾವು ಅದಕ್ಕೆ ಮುಂದಾದೋ. ನನಗೆ ಕಿಡ್ನಿ ಕೊಟ್ಟಿದ್ದು ಬಂದು ನಮ್ಮ ತಾಯಿ. ಅವರಿಂದನೇ ನಾನು ಇವಾಗ ಇಷ್ಟು ಇದು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇದು ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ನಾನು ಗೌರ್ಮೆಂಟ್ PU ಕಾಲೇಜ್ ಬಿಡದಿಯಲ್ಲಿ ಇದು ಅಡ್ಮಿಷನ್ ಆದೆ. ಅಲ್ಲಿ ನಮಗೆ ಇದು ಪ್ರಿನ್ಸಿಪಲ್ ರೇಖಾ ಮೇಡಮ್ ಅಂತ ನಮ್ಗೆ ತುಂಬ ಹೆಲ್ಪ್ ಮಾಡಿದರು. ನನಗಂದರೆ ಡೈಲಿ ಕಾಲೇಜಿಗೆ ಹೋಗೋಕ್ಕಾಗ್ತಿದ್ದಿಲ್ಲ. ಹಾಗಾಗಿ ನಾನು ಮನೇಲೇ ಎಲ್ಲ ಓದ್ಕೋಬೇಕಾಗಿತ್ತು. ಮನೇಲಿ ಅರೌಂಡ್ ನಾನು ಡೈಲಿ ಬೇಸಿಸಲ್ಲಿ ಅರೌಂಡ್ 4 to 3 ಅವರ್ ಓದ್ತಿದ್ದೆ. ಬಟ್ ಎಕ್ಸಾಮ್ ಟೈಮಲ್ಲಿ ಬಂದು ನಾನು ಅರೌಂಡ್ 6 to 10 ಅವರ್ಸ್ ಓದ್ತಿದ್ದೆ ನಾನು. ಇದು ಮತ್ತು ಫೈನಲ್ ಟೈಮಲ್ಲಿ ಬಂದು ನಾನು 1 ತಿಂಗಳು ಮುಂಚೆನೇ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದು ಎಕ್ಸಾಮ್ ಬರೋ ತನಕ ನನಗೆ 2 ಟೈಮ್ ರಿವಿಷನ್ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು. ಅದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ತುಂಬ ಐಡಿಯಾ ಇದ್ದಿಲ್ಲ ಇಷ್ಟು ಬರುತ್ತಂತ, ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅವರು. ಅಂದರೆ ಇವಾಗ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ನಾನು ಇದು ನಾರ್ಮಲ್ ಸ್ಟೂಡೆಂಟ್ ಥರ ಹೊರಗಡೆ ಎಲ್ಲದು ಹೋಗಂಗಿಲ್ಲ, ಧೂಳು ಹೋಗೋಂಗಿಲ್ಲ, ಮತ್ತು ಇನ್ಫೆಕ್ಷನ್ ಆಗಂಗಿಲ್ಲ. ಮತ್ತು ಆ್ಯಸ್ ಯೂಶಲಿ ನಾನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ, ಇನ್ಫೆಕ್ಷನ್ ಜಾಸ್ತಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನು ಯೂಶಲಿ ಹೋದಾಗೆಲ್ಲ ಇದು ಮಾಸ್ಕ್ ವೇರ್ ಮಾಡ್ತೀನಿ ಹೊರಗಡೆ ಹೋದಾಗೆಲ್ಲ, ಮತ್ತು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ, ಹೈಡ್ರೇಟ್ ಆಗಿರಬೇಕು. ಮತ್ತು ಅರೌಂಡ್ ಜಾಸ್ತಿ ಅಂದರೆ ಯಾರಿಗಾದರೂ ಇನ್ಫೆಕ್ಷನ್, ಕಾಫ್, ಕೆಮ್ಮು ಎಲ್ಲ ಇದ್ದರೆ ನಾನು ಅವ್ರ ಹತ್ರ ಜಾಸ್ತಿ ಹೋಗಲ್ಲ, ಆಲ್ವೇಸ್ ಮಾಸ್ಕ್ ಹಾಕ್ಕೊಂಡಿರ್ತೀನಿ. ನಾನು ಧನುಷನ ತಾಯಿ ಜಯಲಕ್ಷ್ಮಿ ಎಂ ಪೂಜಾರಿ ಅಂತ. ನನ್ನ ಮಗನಿಗೆ ಕಿಡ್ನಿ ತೊಂದರೆ ಬಂದಾವಾಗ ಅವನಿಗೆ 11 ವರ್ಷ ಆಗಿತ್ತು. ಆವಾಗ ನನಗೇನಂತ ಹೇಳಿದ್ರೆ ಅವ್ನು ನೋಡುವ ಕಷ್ಟ ನೋಡಿ ನನಗೆ ನೋಡಲಿಕ್ಕಾಗಿಲ್ಲ. ಆವಾಗ ನಾನು ಏನಾದರೂ ನನ್ನ ಮಗ ಉಳಿಬೇಕು, ಅವನು ಇದಾಗಬೇಕು, ಅವನಿನ್ನು ಜೀವನದಲ್ಲಿ ಏನು ನೋಡಿ ಅಂಥೇಳಿ ನಾ ಧೈರ್ಯದಿಂದ ಮುಂದೆ ಬಂದೆ. ಆವಾಗ ನಂಗೆ ಧೈರ್ಯ ಇದ್ದಿತ್ತು, ನನಗೆ ಆಗುತ್ತೆ ಅಂತ ನಾನು ಅನ್ಸ್ಕೊಂಡಿಲ್ಲ. ನನ್ನ ಮಗನಿಗೆ ಕೊಟ್ಟು ಅವ್ನ ಜೀವ ಉಳಿಸ್ಬೇಕು, ನನಗೇನಾದರೂ ಆಗ್ಬೋದು ಅಂಥೇಳಿ ನಾನು ಎಣಿಸ್ಕೊಂಡೇ ಇಲ್ಲ. ಅದನ್ನ ಅವ್ನು ಕೊಟ್ಟಿದ್ದಕ್ಕೆ ನನ್ನ ಮಗ ಈಗ ಸಾಧನೆ ಮಾಡಿದ, ನಂಗೆ ಅದು ತುಂಬ ಖುಷಿ ಇದೆ. ನನ್ನ ಹೆಸರು ಮಂಜುನಾಥ್ ಪೂಜಾರಿ ಅಂತೇಳಿ. 5 ವರ್ಷದ ಹಿಂದ್ಗಡೆ ಅಂದರೆ ಅವನಿಗೆ ಕಿಡ್ನಿ ಇದಾಗ್ತಾ ಇರುವಾಗ ನಾನು ದುಬೈದಲ್ಲಿ ಕೆಲಸ ಮಾಡ್ತಿದ್ದೆ ಹೋಟ್ಲಲ್ಲಿ. ಸಡನ್ಲಿ ಮಗನಿಗೂ ಆರಾಮಿಲ್ಲ ಅಂತ ಹೇಳಿದವಾಗ ನಮಗೂ ಸ್ವಲ್ಪ ಟೆನ್ಷನ್ ಆಯಿತು. ಅದರಿಂದ ನಾನು ದುಬೈಗೆ ಒಂದು ಸ್ವಲ್ಪ ನೋಡಿ ಬಂದೆ. ಇವಾಗ ಟ್ರಾನ್ಸ್ಪ್ಲಾಂಟ್ ಆಯಿತು, ತಾಯಿನಿಗೆ ಕಿಡ್ನಿ ಕೊಟ್ಟಿದ್ದಾಳೆ. ಬಟ್ ನನ್ನ ಮಗ ಇಷ್ಟು ಓದ್ತಾನೆ, ಇಷ್ಟು ಮಾರ್ಕ್ ತೆಗಿತು ಅಂತೇಳಿ ಎಣಿಸ್ಕೊಂಡಿಲ್ಲ. ಇತ್ತು ತೆಗೆದಿದ್ದಾನೆ, ತುಂಬ ಸಂತೋಷ. ಇನ್ನು ಮುಂದೆ ಎಷ್ಟೇ ಏನೇ ಓದಿದ್ರು ನಾನು ಅವನು ಸಾಥ್ ಕೊಡ್ತೇನೆ, ಬೆನ್ನೆಲುಬಾಗಿ ನಿಲ್ತೀನಿ. ನಾನು ಶ್ರೇಯಾ ಅಂತ, ಧನುಷ್ ಸಿಸ್ಟರು. ಅವನು ತುಂಬ ಬುದ್ಧಿವಂತ ಇದ್ದ, ಏನು ಹೇಳಿದ್ರು ಬೇಗ ತಗೋತಾ ಇದ್ದ. ನನ್ನ ತಮ್ಮ ಈ ಥರ ಸಫರ್ ಪಡ್ತಾ ಇದ್ದಾನೆ ಅಂತ ಆಗ್ತಾಯಿತ್ತು. ಆಮೇಲೆ ಮೋರೋವರ್ ಅಂದರೆ ನನ್ನ ತಮ್ಮ ಬೇರೆ ಮಕ್ಳ ಥರ ಆಟ ಆಡೋಕ್ಕಾಗ್ತಾ ಇಲ್ಲ. ಈ ಥರ ಡಯಾಲಿಸಿಸ್ ಮಾಡ್ಕೊಬಂದು ಅಂದರೆ ತಲೆನೋವು ಬರ್ತಾಯಿತ್ತು, ಮಲ್ಕೋತಾ ಇದ್ದ. ಅದನ್ನೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ತಾಯಿತ್ತು. ಬಟ್ ಅಂದರೆ ರಿಸಲ್ಟ್ ನೋಡಿದಾಗ
ಫುಲ್ ಎಕ್ಸೈಟ್ ಆಗಿಬಿಟ್ಟೆ, ಕಿರ್ಚಿಬಿಟ್ಟೆ ಒಂದೇ ಸತಿ ಕ್ಲಾಸಲ್ಲಿ. ಫುಲ್ ಖುಷಿ ಆಯಿತು. ಸೊ ಅವನ್ನ ಆಲ್ಮೋಸ್ಟ್ ನಾನು 6 to 7 ಇಯರ್ಸಿಂದ ನೋಡಿದ್ದು. ಜಸ್ಟ್ ನಾವು ಮದುವೆ ಆಗಿ ಹೋದಾಗ ಆವಾಗಲೇ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೆ, ಅವ್ನು ಸ್ವಲ್ಪ ವೀಕ್ ಇದ್ದ, ಏನೋ ಇರಬೇಕು, ಸ್ವಲ್ಪ ಚೆಕಪ್ ಮಾಡಿಸಿ ಆ ಥರ ಅಂತ. ಅವನು ಊಟನೂ ಅಷ್ಟೇ ಸ್ವಲ್ಪ ಕಡಿಮೆ ತಿಂತಿದ್ದ. ಊಟದಲ್ಲಿ ಅಷ್ಟೊಂದು ಆ ಏಜಲ್ಲಿ ತಿನ್ನೋರು ಸೊ ಬೇರೆಯವ್ರು ತಿನ್ನೋಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಆವಾಗ ನಾನು ಸ್ವಲ್ಪ ಫೈಂಡ್ ಔಟ್ ಮಾಡಿದ್ದೆ ಆವಾಗಲೇ. ಸೊ ಅದಾದಮೇಲೆ ಬಂದು ಹಾರ್ಡ್ ವರ್ಕು ಡೆಡಿಕೇಶನ್ ತುಂಬ ಇದೆ. ಅವ್ನು ಫುಲ್ ಸ್ಟೆಮಿನಾ, ಅವ್ನ ಡೆಡಿಕೇಶನು, ಅವ್ನ ಹಾರ್ಡ್ ವರ್ಕಿಂದನೂ ಅವ್ನು ಇಲ್ಲಿ ಮೇಲೆ ಬಂದಿದ್ದಾನಂತೆ ನಂಗೆ ಅನಿಸುತ್ತೆ. ಅದಕ್ಕೆ ಬಿಗ್ ಸಲ್ಯೂಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಶ್ರೀಮತಿ ರೇಖಾ ಅಂತ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಿಡದಿ ಇಲ್ಲಿ ಪ್ರಾಂಶುಪಾಲಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಧನುಷ್ ಫಸ್ಟ್ ಅಡ್ಮಿಷನ್ ಆದಾಗ ನಮಗೆ ಮಾಹಿತಿ ಕೊಟ್ಟರು ಅವ್ರ ಪೇರೆಂಟ್ಸ್, ಈ ಥರ ಮಗುಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ, ಟ್ರೀಟ್ಮೆಂಟಲ್ಲಿದ್ದಾನೆ ಅಂತ ಹೇಳಿ. ನಾವು ತುಂಬ ರೀತಿಯಿಂದ ಅವರಿಗೆ ಆಶ್ವಾಸನೆ ಕೊಡ್ತೀವಿ, ನೆಕ್ಸ್ಟ್ ಮಗುಗೆ ನಾವು ನೋಡ್ಕೊಳ್ತೀವಿ, ನೀವೇನೂ ಚಿಂತೆ ಮಾಡಬೇಡಿ, ಮಗು ಓದಬೇಕು, ಅದು ಎಷ್ಟು ಓದುತ್ತೋ ಅದಕ್ಕೆ ಹಾಗೆ ಓದಲಿ ಮಗು ಅಂತ ಹೇಳಿ. ಯಾಕಂದರೆ ಅದಕ್ಕೆ ಮಗುಗೆ ತುಂಬ ಇಷ್ಟ ಇದೆ ಓದಬೇಕು ಅಂತ. ಫ್ಯಾಮಿಲಿ ಸಪೋರ್ಟ್ ಯಾವಾಗ ತುಂಬ ಚೆನ್ನಾಗಿರುತ್ತೆ. ಅವರು ಒಂದು ಸರ್ಕಾರಿ ಸಂಸ್ಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ, ನಮ್ಮ ಸಪೋರ್ಟು ಅವರಿಗೆ ಅಷ್ಟೇ ಕೊಟ್ಟಿದ್ದೀವಿ. ಸೆಕೆಂಡ್ ಫ್ಯಾಮಿಲಿ ನಾವು ಇಲ್ಲಿ ಈಗ ಅವನಿಗೆ ದಿನ ಅವನಿಗಾಗೋ ಪಾಠಗಳನ್ನು ಅವನು ಕೇಳಿಕೊಂಡು ಬರ್ಕೊಂಡು, ಅದು ಯಾವಾಗ ಅವನಿಗೆ ಎಷ್ಟು ಕೂತ್ಕೊಳ್ಳೋಕ್ಕಾಗುತ್ತೋ ಕ್ಲಾಸಲ್ಲಿ ಅಷ್ಟು ಕೂತ್ಕೊಂಡು ಪ್ರತಿದಿನ ಬಂದಿದ್ದಾನೆ. ಆಮೇಲೆ ಅವನ ಒಂದು ಓದುವ ಒಂದು ಕ್ರಮ ಇದೆಯಲ್ಲ, ಅವನು ಎಲ್ಲ ಟೀಚರ್ಸ್ ಒಂದು ಹೆಲ್ಪ್ ತೊಗೊಂಡಿದ್ದಾನೆ. ಆಮೇಲೆ ಅವರ ಸಿಸ್ಟರ್, ಅವರ ಅಕ್ಕನ ಹೆಲ್ಪ್ ಕೂಡ ತುಂಬ ಇದೆ, ಅವಳು ಒಂದು BCom ಮಾಡಿದ್ದಾಳೆ ಅಂತ. ಸೊ ಮಗುಗೆ ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಹೆವಿ ಬ್ರೇನ್ಸ್ ದೇವರು ಕೊಟ್ಟಿದ್ದಾನೆ, ಅದರ ಉಪಯೋಗ ಆಗಲಿ. ನಮ್ಮ ಕಾಲೇಜಿಗೆ ಎಷ್ಟು ಹೆಮ್ಮೆ ಅಂದರೆ, ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ನಾವು ಇಷ್ಟು ಮಾತ್ರ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಲ್ಲ ಅಂತ ನಮಗೂ ಒಂದು ತೃಪ್ತಿ ಇದೆ. ಮತ್ತು ನನ್ನ ಗೋಲ್ ಬಂದು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಅನಿಸ್ತಿದೆ.